ನಾವು ಮಿಜರ್ ಅರಿವಿನಾಸಿಗೌಡ ತಂಡದಿಂದ ಕಂಬಳ ತಂಡದಿಂದ ಮಾತಾಡೋದು. ಯಾಕಂದ್ರೆ ಮೈಸೂರು ಕಂಬಳ ಆಗುದ ಬೇಡ ಅಂತ ತುಂಬಾ ಚರ್ಚೆ ಆಗ್ತಿದೆ. ಮೈಸೂರು ಕಂಬಳ ಆಗ್ಲೇಬೇಕು, ಯಾಕೆಂದ್ರೆ ಪ್ರತಿ ಕೋಣದ ಯಜಮಾನರು ಅದನ್ನು ತೀರ್ಮಾನ ತಗೊಳ್ಳೋದು. ಯಾಕೆಂದ್ರೆ ಇಷ್ಟು ಒಂದು ವರ್ಷ ಇಡೀ ಅದನ್ನು ಮಗುವಿನ ತರ ಆರೈಕೆ ಮಾಡ್ತಾರೆ. ಯಾಕೆ ಬೇಡ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಇಷ್ಟು ಒಳ್ಳೆ ಮಗುನ ಆರೈಕೆ ಮತ್ತೆ ಬೇಕಾದೆಲ್ಲ ಇದು ಮಾಡ್ತಾರೆ. ಅಲ್ಲಿ ಅಶೋಕ್ ರೈ ಅವರು ಒಳ್ಳೆ ಮುತುವರ್ಜಿ ತಗೊಂಡು ಮಾಡ್ತಿದ್ದಾರೆ ಕಂಬಳವನ್ನು. ಅದು ಆಗ್ಲೇಬೇಕು. ಯಾವ ಕಾರಣದಿಂದ ಅದನ್ನು ಅವ್ರು ಎದುವೀರರು ಕೂಡ ಅದಕ್ಕೆ ಅಬ್ಜೆಕ್ಷನ್ ಹಾಕಬಾರ್ದು. ಇಲ್ಲಿ ತುಳುನಾಡಿನ ಸಂಸ್ಕೃತಿ ಅಲ್ಲ, ಅದು ರಾಜ್ಯ ಸಮಿತಿ ಈಗ ಅಸೋಸಿಯೇಷನ್ ಆಗಿದೆ, ಅದರ ಮುಂದಾಳತ್ವದಲ್ಲಿ ನಡೀತದೆ. ಮೈಸೂರು ಕಂಬಳ ಆಗ್ಲೇಬೇಕು. ಇದು ನಮ್ಮ ಅರಿವಿನ ತಂಡದ ಕೋಣದ ಯಜಮಾನರು ಲಕ್ಷ್ಮೀ ಶೆಟ್ಟಿ ಅಂತ. ನಾವು ನಮ್ಮ ಕೋಣಗಳನ್ನು ನಾವು ರೆಡಿ ಇದ್ದೆ, ಮತ್ತೆ ಎಲ್ಲ ಕೋಣದ ಯಜಮಾನ ಕೂಡ ರೆಡಿ ಇದ್ದಾರೆ. ಇದು ಬೇರೆ ಇದರಲ್ಲಿ ಕೂಡ ರಾಜಕೀಯ ಆಗ್ತಾ ಗೊತ್ತಿಲ್ಲ, ಇದರಂತೆ ಆಕ್ಷೇಪ ಮಾಡ್ತಿದ್ದಾರೆ. ಯಾಕೆಂತ ಗೊತ್ತಿಲ್ಲ ಸರ್. ಈಗ ಕಂಬಳದ ಬಗ್ಗೆ ಅಭಿಮಾನ ಇದೆ, ಅದಕ್ಕೋಸ್ಕರ ನಾವು ಕಂಬಳವನ್ನು ಮಾರ್ಕೆಟಿಂಗ್ ಮಾಡುವುದಲ್ಲ, ಬಲ್ಲವಂಜ ಶೇಷನಾಗ ದೇವರ ಕಂಬಳ ಇದರ ಗೌರವ ಸಲಹೆಗಾರಾಗಿ ಇದ್ದೇನೆ. ನಮಗೆ ಮೈಸೂರಲ್ಲಿ ಕಂಬಳ ಮಾಡುವುದು ಮತ್ತೆ ಅದನ್ನ ನಾವು ಬೇರೆ ಕಡೆ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಅದಕ್ಕೆ ಎದುರು ಹೋಗುವುದಿಲ್ಲ, ವಿರೋಧ ವ್ಯಕ್ತಪಡಿಸುವುದಿಲ್ಲ. ಅದು ಅಲ್ಲಿಯ ಜನರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಹಾಗೂ ಕೋಣಗಳ ಯಜಮಾನರಿಗೆ ಏನು ತೊಂದರೆ ಇಲ್ಲ ಅಂದ್ರೆ ಇದನ್ನು ಮಾಡಲು ಯಾವ ಅಭ್ಯಂತರವೂ ಇಲ್ಲ. ನಮಸ್ತೆ, ನಾನು ಕೆ ಪದ್ಮನಾಭ ಕಾರಂದೂರು ಮಚ್ಚನ ಗ್ರಾಮ. ನಾನು ಕಂಬಳದ ಬಗ್ಗೆ ಎರಡು ಮಾತು. ನಮ್ಮ ಜಿಲ್ಲೆಯಲ್ಲಿ ಕಂಬಳ, ಎಲ್ಲ ಕಂಬಳದಲ್ಲಿ ಕೂಡ ಜಿಲ್ಲೆಯಲ್ಲಿ ಕೂಡ ಕಂಬಳ ಆಗ್ತಾ ಉಂಟು. ಕಂಬಳಕ್ಕೆ ಪ್ರೋತ್ಸಾಹ ನಮ್ಮ ಹತ್ರ ಕೋಣ ಇದೆ. ನಾವು ಬೆಂಗಳೂರಿಗೆ ಸಹ ನಾವು ಕಂಬಳಕ್ಕೆ ಕಲಿಸಿದೆ. ಮೈಸೂರು ಯಾವುದೇ ಅಭ್ಯಂತರ ಇಲ್ಲ ಕಂಬಳ ಮಾಡುವುದಕ್ಕೆ. ಯಾವ ತೊಂದರೆ ಕೂಡ ಬರದಾಗೆ ಒಳ್ಳೆ ರೀತಿಯಲ್ಲಿ ಕಂಬಳ ಆಗ್ತದೆ. ಮತ್ತು ಜನಗಳ ಅಭಿಪ್ರಾಯ ಕೂಡ ಒಳ್ಳೆ ರೀತಿ ಇದೆ. ಕಂಬಳ ಆಗಬೇಕು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೂಡ ಎಲ್ಲಿ ಕೂಡ ಕಂಬಳ ಆಗ್ಬೇಕಂತ. ನಾವು ನಮ್ಮ ಊರಲ್ಲಿ ಬಲ್ಲವಂಜ ಶೇಷನಗ ಕಂಬಳದಲ್ಲಿ ಕೂಡ ನಾವು 20-30 ವರ್ಷದಿಂದ ಮಾಡ್ತಿದ್ದೇವೆ. ನಮ್ಮ ಕೋಣಗಳನ್ನು ಓಡಿಸಿಕೊಂಡಿದ್ದೇವೆ. ಹಾಗೆ ಜನಗಳಿಗೆ ಯಾವುದೇ ಇದು ತಾಪತ್ರೆ ಬರದಾಗೆ ಮತ್ತು ಒಂದು ತೊಂದರೆ ಬರದಾಗೆ ಒಳ್ಳೆ ರೀತಿಯಲ್ಲಿ ಕಂಬಳ ಆಗಬೇಕು, ಕಂಬಳ ನಡೆಯಬೇಕು. ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಂಬಳ ಆಗಬೇಕು. ನಮ್ಮ ಪ್ರೋತ್ಸಾಹ ಇದೆ. ನಾನು ನಮ್ಮ ಕೋಣವನ್ನು ಕಲಿಸ್ತೇವೆ. ನಾನು ಬೆಂಗಳೂರಿಗೆ ಸಹ ಕಲಿಸ್ತೇನೆ, ಅಲ್ಲಿ ಸಹ ಓಡಿಸಿದ್ದೇನೆ. ಅದು ಇಲ್ಲಿ ಸಹ ನಾನು ಕಲಿಸ್ತೇವೆ. ಎಲ್ಲಿ ಕಂಬಳ ನಾವು ಕಲಿಸ್ತೇವೆ. ನಮಗೆ ಏನು ಅಭ್ಯಂತರ ಏನಿಲ್ಲ. ನಮಗೆ ಕೋಣ ಸುಸ್ತಾಗ್ತದೆ, ಅದಾಗ್ತದೆ, ಹೋಗ್ಲಿಕ್ಕೆ ಆಗ್ತದೆ, ಏನೇ ಸಮಸ್ಯೆ ಇಲ್ಲ. ಕೋಣಗಳಿಗೆ ರೆಸ್ಟ್ ಬರ್ತದೆ. ಹಾಗೆ ನಮಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು. ಈಗ ಮೈಸೂರಲ್ಲಿ ಕಂಬಳ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮೈಸೂರಲ್ಲಿ ಕಂಬಳ ನಡೆಯಬೇಕು. ನಾವು ಇಲ್ಲಿ ಕೋಣ ಸಾಕುವವರು. ನಾನು ಮೂಡಬಿದಿರೆಯಲ್ಲಿ ಇರುವುದು. ಎಷ್ಟು ವರ್ಷದಿಂದ ಕೋಣ ಸಾಕ್ತೀರಿ? ನಾವು 30 ವರ್ಷದಿಂದ ಸಾಕ್ತಾ ಇದ್ದೇವೆ. ಹಾಗೆ ಮೈಸೂರಲ್ಲಿ ನಡೆದ್ರೆ ನಮಗೆ ಬಹಳ ಖುಷಿ. ಬ್ಯಾಂಗ್ಳೂರಲ್ಲಿ ಕೂಡ ನಡೆಯುವಾಗ ನಮಗೆ ಬಹಳ ಖುಷಿಯಾಗಿದೆ. ಹಾಗೆ ಮೈಸೂರಲ್ಲಿ ಕೂಡ ನಡೆಯಬೇಕು ಅಂತ. ನಾವು ಕೋಣ ತಗೊಂಡು ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ದನಿಯವರು ಕೂಡ ರೆಡಿ ಇದ್ದಾರೆ. ಹಾಗೆ ನಾವು ಅಲ್ಲಿ ಆಗ್ಬೇಕಂತ ನಾವು ಇಚ್ಛೆ ಪಡುವುದು. ಮೈಸೂರಲ್ಲಿ ಕಂಬಳ ಆಗಬಾರ್ದು ಅಂತೇಳಿ ಎಲ್ಲ ಚಾನಲ್ನಲ್ಲಿ ಎಲ್ಲ ಇದು ಮಾಡ್ತಾರೆ. ಅದರ ಸಲುವಾಗಿ ನಾನು ಹೇಳುವುದು ಏನೆಂದರೆ, ಬೆಂಗಳೂರಿನಲ್ಲಿ ಒಂದು ಸಲ ಕಂಬಳ ಆಗಿದೆ, ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅದರ ಸಲುವಾಗಿ ಈಗ ಮೈಸೂರಿನಲ್ಲಿ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ. ಅದು ಕಂಬಳ ಆಗ್ಬೇಕಂದ್ರೆ ನಮ್ಮ ಕರಾವಳಿಯಲ್ಲಿ ಕಂಬಳ ನಡೀತಾ ಇದೆ. ಒಂದು 20-30 ಕಂಬಳ ಆಗ್ತಾ ಉಂಟು. ಅದರ ಜೊತೆಗೆ ಇದೊಂದು ಆದ್ರೆ ನಮ್ಗೆ ಬಹಳ ಸಂತೋಷ ಆಗ್ತದೆ. ಅಂದ್ರೆ ನಾನು ಕಂಬಳದಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 40 ವರ್ಷದಿಂದ ನಾನು ಕಂಬಳದಲ್ಲಿ ಕೋಣದೊಟ್ಟಿಗೆ ಹೋಗ್ತಿದ್ದೆ. ಮತ್ತೆ ಕೋಣ ಸಾಕಿ ಸಹ ನನಗೆ ಗೊತ್ತುಂಟು. ಮತ್ತೆ ಅದು ಕೋಣಕ್ಕೆ ಯಾವ ಫುಡ್ ಕೊಡಬೇಕು, ಏನು ಕೊಡಬೇಕು, ಅದಕ್ಕೆಲ್ಲ ಎಲ್ಲ ರೀತಿಯ ವ್ಯವಸ್ಥೆ ನನಗೆ ಗೊತ್ತುಂಟು. ಈಗ ನಾನು ಸಹ ಕೋಣ ಕಟ್ಟಿದ್ದೇನೆ. ನಾನೀಗ ಕೋಣದ ಯಜಮಾನ ಆಗಿದ್ದೇನೆ. ಹಾಗೆ ನಾನು ಬೇರೆಯವರೊಟ್ಟಿಗೆ ಸಹ ಕಂಬಳಕ್ಕೆ ಹೋಗ್ತಾ ಇದ್ದೇನೆ, ಅವರ ಒಟ್ಟಿಗೆ. ಹಾಗೆ ಎಲ್ಲ ನನಗೆ ಈ ನನ್ನ ಕೋಣ ಕೊಂಡೋಗ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಇಂಥ ಒಂದು ಕಂಬಳ ಆಗ್ಬೇಕಾದ್ರೆ ಇಡೀ ವರ್ಲ್ಡ್ಗೆ ಒಂದು ಫೇಮಸ್ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಇದು ಮಾಡುವುದು. ಅದು ಅಲ್ಲಿ ಕಂಬಳ ಆಗ್ಲೇಬೇಕು, ಆಗಬಾರ್ದಂತ ಯಾರು ಹೇಳ್ಬಾರ್ದು. ಯಾಕೆಂದ್ರೆ ಅದೊಂದು ಕ್ರೀಡಾಕೂಟ ಅಂದ್ರೆ ಅದು ನಾವೊಂದು ಕೋಣ ಸಾಕ್ಬೇಕಾದ್ರೆ ನಮ್ಗೆ ಅದು ಎಷ್ಟು ಕಷ್ಟ ಉಂಟಂತ ನಮ್ಗೆ ಮಾತ್ರ ಗೊತ್ತು. ಅದು ಒಂದು ನಾವು ಮಗುಗಿಂತ ಜಾಸ್ತಿ ನಾವು ಆ ಕೋಣವನ್ನು ನೋಡ್ತೇವೆ. ಈಗ ನಾವು ಮನೆಗೆ ಹೋದ ಕೂಡಲೇ ನಾವು ಮನೆಗೆ ಹೋಗುದಿಲ್ಲ, ಫಸ್ಟಿಗೆ ಆ ಕೋಣ ಎಲ್ಲಿ ಕಟ್ಟಿರ್ತಾರೆ ಅದರ ಹತ್ರ ಮಾತಾಡಿ ಮತ್ತೆ ನಾವು ಮನೆ ಒಳಗೆ ಹೋಗುದು. ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಸಮೇತ ಇಷ್ಟು ಪ್ರೀತಿ ಮಾಡುವುದಿಲ್ಲ, ಅದನ್ನು ನಾವು ಅಷ್ಟೇ ಪ್ರೀತಿ ಮಾಡ್ತೇವೆ. ಯಾಕೆಂದ್ರೆ ಅದು ನಮ್ಗೆ ಅದಕ್ಕೆ ಬಾಯಿ ಬರುವುದಿಲ್ಲ.
ಬಾಯಿ ಬರದಿದ್ದ ಕಾರಣಕ್ಕೆ ನಾವು ಅದನ್ನು ಪ್ರೀತಿ ಮಾಡುದು. ಕೆಲವರು ಹೇಳ್ತಾರೆ ಪೇಟದವರು ಅದಕ್ಕೆ ಹೊಡಿತಾರೆ ಬಡಿತಾರೆ ಅಂತ. ಈಗ ಸಣ್ಣ ಮಕ್ಕಳಿಗೆ ನಾವು ಹುಟ್ಟುವಾಗ ಬುದ್ಧಿ ಬರ್ಬೇಕಾದ್ರೆ ನಾವು ಹೊಡಿತೇವೆ, ಅವರಿಗೆ ಯಾಕೆ ಹೊಡಿಯುದು, ಬುದ್ಧಿ ಬರ್ಬೇಕಂತೇಳಿ. ಅದಕ್ಕೆ ಸಹ ಇದಕ್ಕೆ ಸಹ ಹಾಗೆ. ಈಗ 6 ತಿಂಗಳು ಕಂಬಳ ಇದ್ರೆ ನಾವು 6 ತಿಂಗಳು ಅದನ್ನು ಕೂತ್ಕೊಂಡು ಸಾಕ್ತೇವೆ ನಾವು. ಫುಡ್ ಏನು ಕಡಿಮೆ ಮಾಡುದಿಲ್ಲ ನಾವು. ಈಗ ಕಂಬಳ ಟೈಮ್ನಲ್ಲಿ ಯಾವ ಫುಡ್ ಕೊಡ್ತೇವೆ ಅದೇ ರೀತಿ ರೆಸ್ಟ್ ಟೈಮ್ನಲ್ಲಿ ಸಹ ಅದೇ ಫುಡ್ ಕೊಡ್ತೇವೆ. ದಿನ ತೊಳಿತೇವೆ, ದಿನ ಸಾಬೂನು ಹಾಕಿ ತೊಳೆದು ಅದಕ್ಕೆ ಎಣ್ಣೆ ಉಜ್ಜಿ ಎಲ್ಲ ಮಾಲೀಶ್ ಮಾಡಿ ಅದಕ್ಕೆ ಯಾವ ಯಾವ ಟೈಮ್ಗೆ ಯಾವ ಯಾವ ಫುಡ್ ಕೊಡ್ಬೇಕು ಎಲ್ಲ ಕೊಡ್ತೇವೆ ನಾವು. ಆದ್ರೆ ಮೈಸೂರಿನಲ್ಲಿ ಕಂಬಳ ಆಗ್ಲೇಬೇಕು, ಇದಕ್ಕೆ ಯಾರು ಇದು ಮಾಡಬಾರ್ದು. ನಾನು ಒಬ್ಬ ಕೋಣ ಯಜಮಾನನಾಗಿ ನನ್ನ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದ್ರೆ ಈಗ ಎಲ್ಲ ಇದರಲ್ಲಿ ಕಂಬಳದ್ದೇ ಟ್ರೆಂಡ್ ಆಗಿದೆ. ಎಲ್ಲರೂ ಕಂಬಳ ವಿಷಯನೇ ಮಾತಾಡ್ತಾರೆ. ಮೈಸೂರು ಕಂಬಳದಲ್ಲಿ ಕಂಬಳ ಆಗ್ಬೇಕು, ಕಂಬಳ ಆಗ್ಬಾರ್ದು, ಆ ತರ ಚರ್ಚೆ ಮಾಡ್ತಾರೆ. ಅಲ್ಲಿ ಬುದ್ಧಿಜೀವಿಗಳು ಹೇಳ್ತಾರೆ ಮಾಡಬಾರ್ದು ಆ ತರ ಅಂತ ಹೇಳ್ತಾರೆ. ನಾನು ಒಬ್ಬ ಕೋಣದ ಯಜಮಾನನಾಗಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯವನಾಗಿ ನನ್ನ ಅಪೇಕ್ಷೆ ಅಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ನಿರ್ವಿಘ್ನವಾಗಿ ನಡೀತದೆ, ಹೌದು. ಹಾಗೆ ನನ್ನ ಆಶಯ ಹಾಗೆ ಮೈಸೂರಿನಲ್ಲೂ ಕಂಬಳ ನಡೀಬೇಕು. ಯಾಕೆ ಹೇಳಿದ್ರೆ ಈ ನಾವು ಹಳ್ಳಿಯಲ್ಲಿ ನಮ್ಮ ಕೋಣವನ್ನು ಸಾಕ್ತೇವೆ, ಇಲ್ಲಿಂದ ಅಲ್ಲಿ ದೂರ ಹೋಗಿ ಈ ಕರ್ನಾಟಕ ಮೈಸೂರು ದಸರಾ ತುಂಬಾ ಪ್ರಸಿದ್ಧ ಆದ್ರಿಂದ ಅಲ್ಲಿಯ ಜನರಿಗೆ ದೇಶ ವಿದೇಶಗಳ ಬರುವವರಿಗೆ ನೋಡ್ಲಿಕ್ಕೆ ನಮ್ಮ ಕಂಬಳ ಮನೋರಂಜನೆಯ ತುಂಬಾ ಸಿಗುತ್ತೆ. ಕೆಲವೊಂದು ಜನ ವಿರೋಧಿಸುವುದು ನಮ್ಗೆ ಅಷ್ಟು ಒಳ್ಳೇದಾಗಲ್ಲ. ಯಾಕೆ ಹೇಳಿದ್ರೆ ನಮ್ಮ ನಾವು ಕರ್ನಾಟಕದಲ್ಲಿ ಒಂದು ನಮ್ಮ ಜಿಲ್ಲೆ ಸಹ ಒಂದು ಜಿಲ್ಲೆ ಹೌದು. ನಾವು ಇದು ಏನು ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ತೋರಿಸ್ಬೇಕು ಅನ್ನೋ ನಮ್ಮ ಆಸೆ ಇದೆ. ಹಾಗೆ ಅಲ್ಲಿ ಚರ್ಚೆ ಇರುವಾಗಲೂ ನಾವು ನಮ್ಮ ಕೋಣವನ್ನು ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು ಸಿದ್ಧತೆಯನ್ನು ಮಾಡ್ತೇವೆ, ನಾವು ತಗೊಂಡೋಗ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ಮನೆಯಲ್ಲಿ ಒಂದು 3 ಜೊತೆ ಕೋಣ ಇದೆ. ಅದು 3 ಜೊತೆ ಕೋಣವನ್ನು ನಾವು ಆಲ್ರೆಡಿ ಮೈಸೂರು ಕಂಬಳಕ್ಕೆ ಅಂತಲೇ ಸಿದ್ಧತೆ ನಡೆಸಿದ್ದೇವೆ ನಾವು. ಆದ್ರೆ ನಮ್ಗೆ ತುಂಬಾ ಒಳ್ಳೇದು, ಅಲ್ಲಿಯ ಜನರು ನಮ್ಮ ಇಲ್ಲಿಯ ಸಂಸ್ಕೃತಿಯನ್ನು ನೋಡ್ಲಿಕ್ಕೆ ನಮ್ಗೆ ಅಲ್ಲಿ ನಡೆಸಿಕೊಡ್ಲಿಕ್ಕೆ ಅನುವು ಮಾಡ್ಬೇಕು ಅಂತ ನನ್ನ ಇಚ್ಛೆ. ಕಂಬಳದ ಕೋಣ ಯಜಮಾನ ಆಗಿ ಒಂದು 30 ವರ್ಷಗಳಿಂದ ಕೋಣವನ್ನು ಸಾಕಿಕೊಂಡು ಕಂಬಳಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ನಮ್ಗೆ ಅಂದ್ರೆ ಜಿಲ್ಲೆ ಒಂದು ಆ ಸಲ ಬ್ಯಾಂಗ್ಳೂರಲ್ಲಿ ಕಂಬಳ ಆದ ನಂತರ ಕಂಬಳಕ್ಕೆ ಒಂದು ವಿಶೇಷ ಮಾನ್ಯತೆ ದೊರೆತಿದೆ. ಈಗ ಮೈಸೂರಲ್ಲಿ ದಸರಾಕ್ಕೆ ಕಂಬಳ ಆಗುವ ಒಂದು ಬಾರಿ ಇದರಲ್ಲಿ ಉಂಟು. ಆದ ಕಾರಣ ಮೈಸೂರಲ್ಲಿ ಕಂಬಳ ಆಗ್ಬೇಕು, ನಮ್ಮ ಕ್ರೀಡೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಡಿಬೇಕು. ಮತ್ತೆ ಕೋಣ ಸಾಕುವವರಿಗೆ ಸಹ ಒಂದು ಕಂಬಳಕ್ಕೆ ಇಷ್ಟು ದೊಡ್ಡ ದಸರಾ ಕ್ರೀಡೆಯಲ್ಲಿ ಕಂಬಳ ಆದ್ರೆ ಅದೊಂದು ಕಂಬಳಕ್ಕೆ ತಂದ ದೊಡ್ಡ ಗೌರವ ಅಂತ ನಾನು ಹೇಳ್ತೇನೆ. ಮೈಸೂರಲ್ಲಿ ಹಾಗೂ ಬೇರೆ ಜಿಲ್ಲೆಗಳಲ್ಲಿ ಆದ್ರೂ ಸಹ ಕಂಬಳಕ್ಕೆ ಒಂದು ಮಾನ್ಯತೆ ದೊಡ್ಡ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರಕುತ್ತದೆ. ಆದ ಕಾರಣ ನಾನು ಕೋಣದ ಯಜಮಾನನಾಗಿ ಮೈಸೂರು ಕಂಬಳಕ್ಕೆ ಮೈಸೂರು ಕಂಬಳಕ್ಕೆ ನಾನು ಕೋಣವನ್ನು ಕೊಂಡು ಹೋಗ್ತೇನೆ ಎನ್ನುವ ಒಂದು ಮನದಾಳದ ಮಾತನ್ನು ಹೇಳ್ತೇನೆ.